Gurudev. Welcome to Mathematics online classes. In this class, let us discuss the miscellaneous problem of LPP. Miscellaneous exercise ಅಲ್ಲಿ ಈ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ಕೊಳ್ಳಿ. ಏನು ಹೇಳುತ್ತೆ ಆ ಪ್ರಾಬ್ಲಮ್ ನೋಡೋಣ. ಆ್ಯಂಡ್ ಆಯಿಲ್ ಕಂಪ್ನಿ ಹ್ಯಾಸ್ 2 ಡಿಪೋಸ್. ಒಂದು ಆಯಿಲ್ ಕಂಪ್ನಿಗೆ 2 ಡಿಪೋ ಇದೆ, ವಿಚ್ ಹ್ಯಾಸ್ ದ ಕೆಪಾಸಿಟೀಸ್ ಆಫ್ one is 7000 ಲೀಟರ್, another one is 4000 ಲೀಟರ್ ಅಂತ ಹೇಳುತ್ತೆ. 2 ಆಯಿಲ್ ಕಂಪ್ನಿ, ಒಂದು ಕಂಪ್ನಿ 7000 ಲೀಟರ್ ಕೆಪಾಸಿಟಿ ಇದೆ, ಇನ್ನೊಂದು ಕಂಪ್ನಿ 4000 ಲೀಟರ್ ಕೆಪಾಸಿಟಿ ಇದೆ. 2 ಕಂಪ್ನಿ ಇದೆ. ಅದರಲ್ಲಿ ಎ ಮತ್ತೆ ಬಿ ಸಿಕ್ತು. ಈಗ ಸಿ ಡಿ ಮತ್ತೆ ಎಫ್ ಇ ಅಥವಾ ಡಿ ಇ ಎಫ್ ಅನ್ನೋ ಕಂಪ್ನಿಗಳನ್ನ ಇದನ್ನು ತಗೋತಾನೆ. ಯಾವುದನ್ನ? ಪೆಟ್ರೋಲ್ ಬಂಕ್ಗಳನ್ನ ತಗೋತಾನೆ. ಆ ಡಿ ಇ ಎಫ್ ಪೆಟ್ರೋಲ್ ಬಂಕ್ಗೆ ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಎಷ್ಟಪ್ಪ ಅಂದರೆ 4500, 3500 ಮತ್ತು 3000. ಸರಿ, ನಾನೇನು ಮಾಡ್ತೀನಿ, ಡಿ ಕಂಪ್ನಿಗೆ ಬೇಕಾಗಿರೋದು 4500, ಈ ಕಂಪ್ನಿಗೆ ಬೇಕಾಗಿರೋದು 3000, ಎಫ್ ಕಂಪ್ನಿಗೆ ಬೇಕಾಗಿರೋದು 3500. ಸರಿ, ಇಷ್ಟು ಡಿಮ್ಯಾಂಡ್ ಇದೆ, ಹಾಗೆ ಅಷ್ಟು ಪ್ರೊಡಕ್ಷನ್ ಅಲ್ಲಿ ನಡೀತಾ ಇದೆ. ಎಲ್ಲಿಂದ ಎಲ್ಲಿಗೆ ಬರಬೇಕು? ಎ ಇಂದ ಡಿ ಇ ಎಫ್ ಬರುತ್ತೆ, ಬಿ ಇಂದ ಡಿ ಇ ಎಫ್ ಹೋಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಕೊಟ್ಟಿದ್ದಾನೆ. 1 ಕಿಲೋಮೀಟರ್ಗೆ ಎಷ್ಟು ಅನ್ನೋದನ್ನ ಕೊಟ್ಟಿದ್ದಾನೆ. 1 ಕಿಲೋಮೀಟರ್ಗೆ 1 ರೂಪಾಯಿ ಅಂತ ಹೇಳಿದ ನೋಡಿ, ಮುಂದಕ್ಕೆ ಹೇಳಿದ್ದಾನೆ 1 ಕಿಲೋಮೀಟರ್ 1 ರೂಪಾಯಿ. ಬಟ್ ಅದ್ರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ನ ಕೊಟ್ಟಿದ್ದಾನೆ. ಯಾವ ಆಯಿಲ್ ಡಿಪೋ ಇಂದ ಯಾವ ಪೆಟ್ರೋಲ್ ಬಂಕ್ ಎಷ್ಟು ಕಿಲೋಮೀಟರ್ ಆಗುತ್ತೆ? ಎ ಇಂದ ಡಿಗೆ 7, ಎ ಇಂದ ಇಗೆ 6, ಎ ಇಂದ ಎಫ್ಗೆ 3, ಬಿ ಇಂದ ಡಿಗೆ 3, ಬಿ ಇಂದ ಇಗೆ 4, ಬಿ ಇಂದ ಎಫ್ಗೆ 2 ಅಂತ ಹೇಳ್ತಾನೆ. ಇಷ್ಟು ಕಿಲೋಮೀಟರ್ ಇದೆ. ಮುಂದಕ್ಕೆ ಹೇಳ್ತಾನೆ 1 ಕಿಲೋಮೀಟ್ರು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇದೆ ಇಂಪಾರ್ಟೆಂಟು. 1 ಕಿಲೋಮೀಟ್ರಿಗೆ 1 ರೂಪಾಯಿ. ಆದರೆ ಅವನು ಹೇಳ್ತಿರೋದು 1 ಲೀಟ್ರ್ ಆಯಿಲ್ ಅಲ್ಲ, 10 ಲೀಟ್ರ್ ಆಯಿಲ್ನ ತೊಗೊಂಡು ಹೋಗ್ಬೋದು. ಅದರಲ್ಲಿ ನಾವು ಜನರಲ್ಲ ಮಾತಾಡೋದು ಎಷ್ಟು ಲೀಟ್ರ್ ಆಯಿಲ್ ಬೇಕು ಅಂತ ಅಲ್ವಾ? ಹಾಗಾದರೆ 1 ಕಿಲೋಮೀಟ್ರಿಗೆ 1 ರೂಪಾಯಿ, ಅದು ಕರೆಕ್ಟು. ಆದರೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ ಅಷ್ಟು ರೂಪಾಯಿ ಆಯಿತು. ಬಟ್ 1 ಲೀಟ್ರ್ ಆಯಿಲ್ಗಲ್ಲ, 10 ಲೀಟ್ರ್ ಆಯಿಲ್ಗೆ. ಬಟ್ ನಾನು ಲೆಕ್ಕ ಹಾಕೋದು 1 ಲೀಟ್ರ್ ಆಯಿಲ್ ಎಷ್ಟು ಲೀಟ್ರ್ ಆಯಿಲ್ ತಗೋತೀನಿ ಅಂತ ಅಲ್ಲಿಂದ ಇಲ್ಲಿಗೆ, ಅಂದರೆ ಎಷ್ಟು ಲೀಟ್ರ್ ಪೆಟ್ರೋಲ್ನ ಅಲ್ಲಿಂದ ಇಲ್ಲಿ ಕಳಿಸ್ತೀನಿ ಅಂತ. ಹಾಗಾದರೆ ನಾನು ಅದನ್ನು 10 ಲೀಟ್ರ್ ಆಯಿಲ್ 1 ರೂಪಾಯಿ ಅಂತ ತಗೊಳ್ಳೋದನ್ನು 1 ಕಿಲೋಮೀಟ್ರಿಗೆ ನಾನೇನು ಮಾಡ್ತೀನಿ, 10 ಲೀಟ್ರಿಗೆ 1 ರೂಪಾಯಿ ಅನ್ನೋ ಬದಲಿಗೆ 1 ಲೀಟ್ರಿಗೆ 10 ಪೈಸೆ ಅಂತ ತಗೋತೀನಿ, ಅಂದರೆ 0.1 ರೂಪೀಸ್ ಅಂತ ತಗೋತೀನಿ. ಹಾಗಾದರೆ ಈಗವನು ಹೇಳಿರೋ 763,243 ಇದೆಲ್ಲ ಕಿಲೋಮೀಟ್ರು. 1 ಕಿಲೋಮೀಟರ್ 1 ರೂಪಾಯಿ ಇತ್ತು, ಬಟ್ 1 ರೂಪಾಯಿಗೆ 10 ಲೀಟ್ರು. ಹಾಗಾದರೆ 7 ಕಿಲೋಮೀಟರ್ಸ್ 7 ರೂಪೀಸ್ ಆಗಬೇಕಾಗಿತ್ತು. ಬಟ್ 1 ಲೀಟ್ರ್ ಲೆಕ್ಕ ತಗೊಂಡ್ರೆ 1 ಲೀಟ್ರಿಗೆ ಇಟ್ ಇಸ್ 70 ಪೈಸೆ. ಸೊ ಹಾಗಾದರೆ 0.7, ಇಟ್ ಈಸ್ 0.6, ಇಟ್ ಈಸ್ 0.3, ಇಟ್ ಈಸ್ 0.2, 0.4, 0.3. ಇಷ್ಟು ಕಿಲೋಮೀಟರ್ಸ್ ಪ್ರಕಾರ ಬಂತು. ನೆಕ್ಸ್ಟು ಕಿಲೋಮೀಟರ್ ಪ್ರಕಾರ ಇಷ್ಟು ಬಂತಲ್ವಾ? ಈಗ ಏನು ಮಾಡ್ಬೇಕು? ನೆಕ್ಸ್ಟು ಮಾಮೂಲಿ ಹಿಂದಿನ ಥರ ಎ ಇಂದ ಡಿಗೆ ಸಮ್ ಎಕ್ಸ್ ಅಂತ ಇಟ್ಕೊಳ್ಳೋಣ, ಎ ಇಂದ ಇಗೆ ಸಮ್ ವೈ ಅಂತ ಇಟ್ಕೊಳ್ಳೋಣ. ಹಾಗಾದರೆ 7000ರಲ್ಲಿ ಎಕ್ಸ್ ಕಳೆದು ವೈ ಕಳೆದು ಉಳಿದಿದ್ದನ್ನ ಎಫ್ ಕೊಡ್ತಾನೆ. ಅದೇ ಥರ 4500 ಇವನಿಗೆ ಬೇಕು, ಅದರಲ್ಲಿ ಎಕ್ಸ್ ಇವನ್ ಕೊಟ್ಟಿದ್ದಾನೆ. ಹಾಗಾಗಿ ಇವನ್ ಕಡೆಯಿಂದ 4500 ಮೈನಸ್ ಎಕ್ಸ್ ಕೊಟ್ಟರೆ ಸಾಕು. ಇವನಿಗೆ ವೈ ಬಂದಿದೆ ಆಲ್ರೆಡಿ, ಸೊ 3000 ಮೈನಸ್ ವೈ ಬಂದರೆ ಸಾಕು. ಹಾಗಾದರೆ ಇವನು ಕೊಡಬೇಕಾಗಿರೋದು ಎಷ್ಟಪ್ಪ ಅಂದರೆ 4000 ಮೈನಸ್ ಇವನು ಕೊಟ್ಟಿದ್ದು ಎಷ್ಟು? 4500 ಮೈನಸ್ ಎಕ್ಸ್. ಅದರಲ್ಲಿ ಇವನು ಕೊಟ್ಟಿದ್ದೆಷ್ಟು ಅದನ್ನು ಕಳಿಬೇಕಲ್ಲ, 3000 minus y. Start with the objective function, how to do it. So first multiply 0.7 into x. So before that I need to write minimize, because the intention of any transportation problem is to minimize the cost of transportation. So minimize z is equal to, ಅದನ್ನು ಬರ್ಕೋಬೇಕಾದ್ರೆ 0.7 into x is 0.7x plus 0.6 into y will become 0.6y plus 0.3 into 7000 becomes 2100
minus 0.3 into x minus 0.3x minus 0.3y plus 0.3 into 4500 1350 minus 0.3x plus 0.4 into 3000 is 1200 minus 0.4y. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನೋಡಿ ಮೈನಸ್ ಇಂಟು ಮೈನಸ್ ಎಕ್ಸ್ ಬಿಕಮ್ಸ್ ಪ್ಲಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ವೈ ಬಿಕಮ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಪ್ಲಸ್ ವೈ 4000 minus 4500 is minus 500 minus 3000 minus 3500 that should be multiplied with 0.2. So 0.2 into x becomes 0.2x plus 0.2y x plus y to minus 3500 into 0.2 ಅಂತಂದ್ರೆ it is minus 700 ಕರೆಕ್ಟಾ 3500 into 0.2 is nothing but 700 ಆಯಿತು. ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು z ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡಿ 0.7x minus 0.3 0.4x minus 0.3 0.1x plus 0.2 is 0.3x. y ವ್ಯಾಲ್ಯೂ ಬಂದರೆ 0.6x minus 0.3y ಅಂದರೆ 0.3y 0.3y minus 0.4 ಅಂದರೆ minus 0.1 minus 0.1 plus 0.2 becomes plus 0.1y. Let us go to the constants. 2100 plus I'll calculate this 2100 plus 1200 becomes 3300 3300 plus 1350 4650 minus 700 becomes 3950. So it's plus 3950. So ಇದು ಬಂತು. ಇದರಲ್ಲಿ ಕಂಡೀಷನ್ಸ್ ಬೇಕಲ್ಲ subjected to constraints. What are the constraints you are going to get? X plus y is always less than or equal to 7000 because you can't give more than 7000 to both of this. ಹಿಂದೆ ಹೆಂಗೆ ಹೇಳಿದ್ದೆ ಅದೇ ಥರ ಸೇಮ್ ಕನ್ಸ್ಟೆಂಟ್ಸ್ ಬರುತ್ತೆ. x less than or equal to 4500, y is always less than or equal to 3000. Lastly, x plus y, I'll write it here, is always greater than or equal to the difference of this value and this value, that is 7000 minus 3500 which gives 3500. ಇದನ್ನ ಈ ಪ್ರಾಬ್ಲಮ್ ಅಲ್ಲಿ ಮಾತ್ರ ಡೈರೆಕ್ಟ್ ಆಗಿ ಬರ್ಕೋತಾ ಇದ್ದೀನಿ. ಹಿಂದಿನ ಎರಡೂ ಪ್ರಾಬ್ಲಮ್ ಅಲ್ಲಿ ಯಾಕೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ ಈ ಥರ ಬರಿತಾ ಇದ್ದೀನಿ, ಯಾವ ರೀತಿ ಕನ್ಸ್ಟೆಂಟ್ಸ್ನ ತಗೋತಾ ಇದ್ದೀನಿ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ x, y is greater than or equal to 0 because the constraints are always non-negative. ಈಗ ಕನ್ಸ್ಟೆಂಟ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಕನ್ಸ್ಟೆಂಟ್ ಯಾವುದಪ್ಪ? ಕನ್ಸಿಡರ್ ಯಾವ ಕನ್ಸ್ಟೆಂಟು? x plus y is equal to 7000. x ಗೆ 0 ಕೊಟ್ರೆ y is 7000, y ಗೆ 0 ಕೊಟ್ರೆ x 7000. ಇನ್ನೊಂದು ಸೆಕೆಂಡ್ ಆಕ್ಚುಲಿ ನೋಡಿದ್ರೆ x is equal to 4500 ಡೈರೆಕ್ಟ್ ಆಗಿ ಬರೀಬಹುದು, y is equal to 3000 ಡೈರೆಕ್ಟ್ ಆಗಿ ಬರೀಬಹುದು. ಲಾಸ್ಟ್ ಒನ್ x plus y is equal to 3500. ಇದನ್ನ ಸಾಲ್ವ್ ಮಾಡಿದಾಗ x ಗೆ 0 ಕೊಟ್ರೆ y 3500, y ಗೆ 0 ಕೊಟ್ರೆ x 3500 ಬಂತು. ಸೊ ಈಗ ಏನು ಮಾಡಬೇಕು, ನಾವು ಗ್ರಾಫ್ನ ಹಾಕಬೇಕಾಗುತ್ತೆ. ಸೊ ಗ್ರಾಫ್ ಹಾಕ್ಬೇಕಾದ್ರೆ ಫಸ್ಟ್ ನೋಡಿ, this is x and this is y. ವ್ಯಾಲ್ಯೂಸ್ ನೋಡ್ತಾ ಹೋದ್ರೆ 7000 ಫಾರ್ y, 3500 and 3000, ಮ್ಯಾಕ್ಸಿಮಮ್ 7000. ಎಕ್ಸ್ ಅಲ್ಲೂ ಅಬ್ಸರ್ವ್ ಮಾಡ್ಬೋದು, ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ಹೈಯೆಸ್ಟ್ ಇಸ್ 7000. ಎರಡೂ ಕಡೆ 7000 ಇರೋದ್ರಿಂದ ನಾನು 1 ಯೂನಿಟ್ ಇಸ್ ಈಕ್ವಲ್ ಟು 1000 ಅಂತ ತಗೋತೀನಿ. 7 ಯೂನಿಟ್ಸ್ ಸಾಕು ನನಗೆ. ಸೊ 1 2 3 4 5 6 7 ಯೂನಿಟ್ಸ್. 1 2 3 4 5 6 7 ಯೂನಿಟ್ಸ್ ಮಾರ್ಕ್ ಮಾಡಿದಾಗ ಇದು ಆರಿಜಿನ್ 0 1000 2000 3000
4,000, 5,000, 6,000, 7,000. 1, 2, 3. ಇಲ್ಲಿ 4K ಅಂತ ಬರೀತೀನಿ. K ಅಂತ ಬರೆದ್ರೆ ಇಟ್ಸ್ ನಥಿಂಗ್ ಬಟ್ 1000, 5K, 6K, 7K. ನೀವು ಎಕ್ಸಾಂಪಲ್ ಬರೀಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು ಸಣ್ಣದಾಗಿ ಹಾಕ್ಕೊಂಡಿರೋ ಯೂನಿಟ್ಸನ್ನು ನಾನು ಆ ಥರ ಬರೀತಾ ಇದ್ದೀನಿ. ಇವನ್ K ಇಸ್ ನಥಿಂಗ್ ಬಟ್ 1000. ನೀವು ಎಕ್ಸಾಂಪಲ್ಲಿ 1000 ಅಂತಲೇ ಬರ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಎಕ್ಸಿಗೆ 7000, ವೈಗೆ 7000. ಎಕ್ಸಿಗೆ 7000 ಇಲ್ಲಿದೆ, ವೈಗೆ 7000 ಇಲ್ಲಿದೆ. ಅದನ್ನು ಜಾಯಿನ್ ಮಾಡಿ. ನೆಕ್ಸ್ಟ್ ಎಕ್ಸ್ಗೆ 3500, ವೈಗೆ 3500. ನೋಡಿ 3500 ಅರ್ಧಕ್ಕೆ ಬರುತ್ತೆ, ಇಲ್ಲೂ 3500 ಅರ್ಧಕ್ಕೆ ಬರುತ್ತೆ. ಸೊ ಅದನ್ನು ಜಾಯಿನ್ ಮಾಡಿ, you'll get 3500. ಆಯಿತು. ನೆಕ್ಸ್ಟ್ ಯಾವುದು? ಎಕ್ಸ್ ಇಸ್ ಈಕ್ವಲ್ ಟು 4500. ಇನ್ನೊಂದು ಕನ್ಸ್ಟೆಂಟ್ 4500 ಅಂದರೆ ಇದು ಮಧ್ಯಕ್ಕೆ ಬರುತ್ತೆ. ಈ ಲೈನು ಈ ರೀತಿ ಪ್ಯಾರಲ್ ಆಗಿ ಹೋಗುತ್ತೆ. ಸರಿ, ವೈ ಇಸ್ ಈಕ್ವಲ್ ಟು 3000. 3000 ಎಲ್ಲಿದೆ? ಇಲ್ಲಿದೆ ವೈ ವ್ಯಾಲ್ಯೂ. ವೈಯಲ್ಲಿ 3000 ಅಂದರೆ ಹೀಗೆ ಬರುತ್ತೆ. ಸರಿ, ಈ ಲೈನ್ ಆಯಿತು. ಮಾರ್ಕ್ ಮಾಡ್ಕೊಬಿಡಿ ಯಾವ್ಯಾವ ಎಷ್ಟು ಅಂತ. ಎಕ್ಸು 4500 ಈ ಲೈನು, ವೈ 3000. ಈ ಲೈನ್ ಯಾವುದು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7000. ಹಾಗಾದರೆ ಇನ್ನು ಉಳಿದಿದ್ದು ಈ ಲೈನ್ ಯಾವುದಪ್ಪ? ಇದು ಈ ಲೈನು, ದಿಸ್ ಲೈನ್ ಇಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3500. ಸರಿ, ಕಾರ್ನರ್ ಪಾಯಿಂಟ್ಸ್ ಮಾರ್ಕ್ ಮಾಡೋಣ. ಫಸ್ಟು ಎ ಬಿ ಸಿ. ಇಲ್ಲೊಂದು ಕಾರ್ನರ್ ಇದೆ, ಇದು ಡಿ, ಇದು ಇ, ಇದು ಎಫ್, ಇದು ಜಿ, ಇದು ಹೆಚ್, ಇದು ಐ, ಇದು ಜೆ. ಇಷ್ಟು ಕಾರ್ನರ್ ಪಾಯಿಂಟ್ಸ್ ಇದೆ. ಇದರಲ್ಲಿ ಶೇಡ್ ಮಾಡಬೇಕು ರೀಜನನ್ನು. ಟಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲೊಂದು ಸಣ್ಣ ರೀಜನ್ ಇದೆ. ಯಾವ ರೀಜನ್ ಬರ್ಬೋದು? ಫಸ್ಟ್ ಒಂದಕ್ಕೆ ತಗೊಂಡ್ರೆ 0 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 7000. 0 7000ಗಿಂತ ಚಿಕ್ಕದು. ಎಸ್, ಆಬ್ವಿಯಸ್ಲಿ ನಿಜ. ಆರಿಜಿನ್ ಕಡೆ ಶೇಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಟಿಕ್ ಮಾರ್ಕ್ಗಳು ಹೋಯಿತು. ನೋಡಿ, ಈ ಸಣ್ಣ ಟಿಕ್ ಮಾರ್ಕ್, ಇದರಲ್ಲಿರೋ ಬಾಕ್ಸಲ್ಲಿರೋ ಟಿಕ್ ಮಾರ್ಕ್ ಸಹ ಹೊರಟೋಯ್ತು, ಅದು ಸೇರಲ್ಲ. ನೆಕ್ಸ್ಟ್ ಯಾವುದು? ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 4500. ಇದಕ್ಕಿಂತ ಚಿಕ್ಕದು ಅಂದರೆ ಈ ಕಡೆಗಿರೋದು ಈ ಕಡೆ ಬರಬೇಕು. ಸೊ ಈ ಕಡೆ ಹೊರಟೋಯ್ತು. ವೈ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 3000. ನೋಡಿ, ಈ ಲೈನು ಇದಕ್ಕಿಂತ ಒಳಗೆ ಬರಬೇಕು ಅಂದರೆ ಇದು ಹೊರಟೋಯ್ತು. ಇನ್ನು ಉಳಿದಿರೋದು ಇನ್ನೊಂದೇ, ಎಕ್ಸ್ ಪ್ಲಸ್ ವೈ. ಇಲ್ಲಿಗೆ 0 0 ಕೊಟ್ಟರೆ 0 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3500. ಅದು ಸುಳ್ಳು. ಹಾಗಾದ್ರೆ ಸುಳ್ಳು ಅಂದರೆ ಈ ಲೈನು ಆರಿಜಿನಿಗೆ ಆ ಕಡೆ ಶೇಡ್ ಆಗುತ್ತೆ. ಸೊ ಈ ಕಡೆ ಪಾರ್ಟ್ ಹೊರಟೋಯ್ತು. ಹಾಗಾದ್ರೆ ಇದು ನಿಮ್ಮ ಶೇಡ್ ಪಾರ್ಟ್. ಸರಿ, ಶೇಡೆಡ್ ಪಾರ್ಟ್ ಬಂತು. ಯಾವಾಗ ನಿಮ್ಮ ಶೇಡೆಡ್ ಪಾರ್ಟ್ ಬಂತೋ ಈಗೇನು ಮಾಡೋಣ? ಕಾರ್ನರ್ ಪಾಯಿಂಟ್ಸ್ನ ಬರ್ಕೋಬೇಕು. ಸೊ ನೋಡಿ, ಕಾರ್ನರ್ ಪಾಯಿಂಟ್ಸ್ ಸಿ ಪಿ ಅಂತ ಬರ್ಕೋತಾ ಇದ್ದೀನಿ. ಆಬ್ಜೆಕ್ಟಿವ್ ಫಂಕ್ಷನ್, ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದಿಲ್ಲಿ? z ಇಸ್ ಈಕ್ವಲ್ ಟು 0.3x ಪ್ಲಸ್ 0.1y ಮೈನಸ್ ಪ್ಲಸ್ 3950. ಆಯಿತು. ಬರದೆ? ಈಗ ಈ ಆಕ್ಚುಲಿ ರೀಜನ್ ಫಿಸಿಬಲ್ ರೀಜನ್ ಬೌಂಡೆಡ್ ಆಗಿದೆ ಅಲ್ವಾ? ದ ಫಿಸಿಬಲ್ ರೀಜನ್ ಈಸ್ ಯಾವ್ದು? ಇಲ್ಲಿರೋ ಫಿಸಿಬಲ್ ರೀಜನ್ ಎ ಬಿ ಡಿ ಎಫ್ ಐ. ಇಲ್ಲಿ ನೋಡಿ, ಇಲ್ಲಿ ಒಂದು ಲೈನ್ ಬಂದಿದೆ, ಪಾಸ್ ಆಗಿದೆ. ಅದರಿಂದ ಈ ಕಡೆ ತಗೊಳಂಗಿಲ್ಲ. ಇದು ಕಾರ್ನರ್ ಪಾಯಿಂಟ್ಸ್ ಬರುತ್ತೆ. ಎ ಬಿ ಡಿ ಎಫ್ ಐ. ಐ ಇಲ್ಲಿ ಬಂದಿದೆ ಅಂದ್ರೆ ಜಿ. ದಿಸ್ ವಿಲ್ ಬಿ ಜಿ. ಎ ಬಿ ಡಿ ಎಫ್ ಜಿ. ನೀವು ಬೇಕಾದ್ರೆ ಅದನ್ನು ಬೌಂಡೆಡ್ ಅಂತ ಬರೀಬಹುದು. ಈಸ್ ಬೌಂಡೆಡ್. ಸೊ
ಸೊ ಕಾರ್ನರ್ ಪಾಯಿಂಟ್ಸ್ ಯಾವ್ದು ಬರುತ್ತೆ, ಎ ಬಿ ಡಿ ಎಫ್ ಜಿನೇ ಬರಬೇಕು ಬರ್ಕೊಂಡದ್ರಿಂದಾಗಿ, ಹೌದಲ್ವಾ. ಸೊ ಅದನ್ನ ಲೆಕ್ಕಕ್ಕೆ ತಗೊಂಡ್ರೆ ಎ ಬಿ ಡಿ ಎಫ್ ಜಿ ಬೌಂಡ್ರಿ ಪಾಯಿಂಟ್ಸ್ ಲೆಕ್ಕ ತಗೊಂಡ್ರೆ ಈಗ ಕಾರ್ನರ್ ಪಾಯಿಂಟ್ಸ್ ಬರೆಯೋಣ. ಸರಿ, ಎ ಬಿ ಡಿ ಎಫ್ ಜಿ ಎ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲಿದೆ, ಅಲ್ಲಿರುವಂಥ ಎಕ್ಸ್ ಆಕ್ಸಿಸ್ ಮೇಲಿರುವಂಥ ಇದು 4000 ನೋಡಿ, ಇದು 3500. ಹಾಗಾದ್ರೆ ಅದು ವೈ ಕೋಆರ್ಡಿನೇಟ್ 0 3500, 0. ಬಿ ಪಾಯಿಂಟ್ ಅದೇ ತರ ನೋಡಿದ್ರೆ ಅದು ಎಕ್ಸ್ ಆಕ್ಸಿಸ್ ಮೇಲೆ ಇದೆ, ಬಟ್ 4500 ಅಲ್ಲಿ ಇದೆ, 4500, 0. ಡಿ ಪಾಯಿಂಟ್ ನೋಡಿ ಮಕ್ಕಳ, ಡಿ ಪಾಯಿಂಟ್ ಲೆಕ್ಕ ತಗೊಂಡ್ರೆ ಇದು 4500, ಇಲ್ಲಿಗೆ ತಗೊಂಡ್ರೆ ಆಕ್ಚುಲಿ 2500 ಬರುತ್ತೆ. ಸೊ ಇಟ್ಸ್ 4500 with 2500 ಕಾರ್ನರ್ ಪಾಯಿಂಟ್. ನೆಕ್ಸ್ಟ್ ಎಫ್ ಪಾಯಿಂಟ್ ಅಂದರೆ ಎಫ್ ಪಾಯಿಂಟ್ ಇದು ಇಲ್ಲಿ ಲೆಕ್ಕ ತಗೊಂಡ್ರೆ ಇದು 4000 ಬರುತ್ತೆ, ಇದು 3000 ಬರುತ್ತೆ. ಸೊ ಇಟ್ ವಿಲ್ ಬಿ 4000, 3000. ಈ ಪಾಯಿಂಟ್ ಲೆಕ್ಕ ತಗೊಂಡ್ರೆ ನೋಡಿ ಮಕ್ಕಳ, ಇದನ್ನ ಡಾಟೆಡ್ ಲೈನ್ ಹೇಳಿದ್ರೆ 500 ಮತ್ತೆ 3000 ಬರುತ್ತೆ. ಇಟ್ ವಿಲ್ ಬಿ 500, 3000. ಸರಿ, ಇದರ ವ್ಯಾಲ್ಯೂಸ್ನ ನನಗೆ ಕ್ಯಾಲ್ಕುಲೇಟ್ ಮಾಡಬೇಕು. ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕಪ್ಪ, ವೈಗೆ 0, ಸರಿ ಡೈರೆಕ್ಟ್ 0 ಕೊಟ್ಟಾಯಿತು. 0.3 ಇಂಟು 3500, 3500 ಇಂಟು 0.3 ಅಂದರೆ 1050 ಬರುತ್ತೆ. ಅದನ್ನು 3950ಗೆ ಆ್ಯಡ್ ಮಾಡಿದ್ರೆ 1050 ಪ್ಲಸ್ 3950 ವಿಲ್ ಗೆಟ್ 5000 ಆಯಿತು. ನೆಕ್ಸ್ಟ್ 4500, ಇಲ್ಲೂ ವೈ ಕೋಆರ್ಡಿನೇಟ್ 0, ಸರಿ 4500 ಇಂಟು 0.3, 4500 ಇಂಟು 0.3 1350 ಬರುತ್ತೆ. ಅದನ್ನು 3950ಗೆ ಆ್ಯಡ್ ಮಾಡಿದ್ರೆ 5300 ಬರುತ್ತೆ. 4500, 2500 ಆಟೋಮೆಟಿಕಲಿ ನನಗೆ 4500 ಇಂಟು ಅಂತ ಹೇಳಿದಾಗ ಆಲ್ರೆಡಿ ಹೇಳಿದೆ 1350 ಪ್ಲಸ್ 3950 ಅಂದರೆ 5300 ಆಲ್ರೆಡಿ ಬಂದಿದೆ. ಈ 2500 ಇಂಟು 0.1 ಮಾಡ್ತೀನಿ. ಇಟ್ ಈಸ್ ನಥಿಂಗ್ ಬಟ್ 0.1 ಇಂಟು 2500 ಅಂತಂದರೆ 250 ಬರುತ್ತೆ. 5300 250 ಆ್ಯಡ್ ಮಾಡಿದ್ರೆ 5550 ಬರುತ್ತೆ. ನೆಕ್ಸ್ಟ್ 4000 ಮತ್ತು 3000, 0.3 ಇಂಟು 4000 ಅಂದರೆ 1200, 0.1 ಇಂಟು 3000 ಅಂತ ಹೇಳಿದರೆ 300, 1200 ಪ್ಲಸ್ 300 ಅಂದರೆ 1500 ಆಗುತ್ತೆ. 3950 ಪ್ಲಸ್ 1500, 5450 ಬರುತ್ತೆ. At the last point 500, 3000, let us calculate the value. 500 into 0.3 will become 150, 0.1 into 3000 will become 300, 300 plus 150 will become 450, 3950 ಮತ್ತೆ 450 ಆ್ಯಡ್ ಮಾಡಿದ್ರೆ you will get 4400. ಸೊ ನಮ್ಮ ಆಬ್ಜೆಕ್ಟಿವ್ ಫಂಕ್ಷನ್ ಇರೋದೇನಂತ, ಮಿನಿಮೈಸ್ ಮಾಡಬೇಕು ಕಾಸ್ಟನ್ನ ಅಂತ. ಹಾಗಾದ್ರೆ ಇದರ ಮಿನಿಮಮ್ ವ್ಯಾಲ್ಯೂ ಯಾವುದು, 4400 ಈಸ್ ಯುವರ್ ಮಿನಿಮಮ್ ವ್ಯಾಲ್ಯೂ. therefore ನಾವು ಏನಂತ ಬರೀಬಹುದು, therefore the minimum cost is 4400 rupees. ನೀವು ಆಮೇಲೆ ಬರೀಬಹುದು. ಸರಿ, 4400 rupees is your minimum cost. ಅದು ಯಾವ ಪಾಯಿಂಟ್ ಅಲ್ಲಿ ಬಂತು, 500, 3000 ಅಲ್ವಾ. ಅದರ ಅರ್ಥ ಏನು, x 500 y 3000 ಅಂತ. ಸೊ x 500 ಅಂದ್ರೆ ಫ್ರಮ್ ಡಿಪೋ ಎ ಯು ಶುಡ್ ಗಿವ್ 500 ಟು ಡಿ, 3000 ಟು ಇ, ಯಾಕಂದ್ರೆ y ರೆಪ್ರೆಸೆಂಟ್ಸ್ ಎ ಟು ಇ. ಹಾಗಾದ್ರೆ ನಾವೇನಂತ ಹೇಳ್ಬೋದು, ಫ್ರಮ್ ಡಿಪೋ ಎ ದ ಕಂಪನಿ ಶುಡ್ ಸಪ್ಲೈ 500, 3000, ಉಳಿದಿರೋದೆಷ್ಟು 3500 ಲೀಟರ್ಸ್ ಆಫ್ ಪೆಟ್ರೋಲ್ ಆ್ಯಂಡ್ ಆಲ್ಸೋ ಬಿ. ಇನ್ನು ಉಳಿದಿರೋದು ಯಾವುದು, ಬಿ ಶುಡ್ ಸಪ್ಲೈ. ನೋಡಿ ಇಲ್ಲಿ ಆಲ್ರೆಡಿ 500 ಬಂದಿದೆ, ಹಾಗಾದ್ರೆ ಇದಕ್ಕೆ ಬೇಕಾದ್ರೆ 4000. ಸೊ ಬಿ ಶುಡ್ ಸಪ್ಲೈ 4000, ಇಲ್ಲಿ ಆಲ್ರೆಡಿ 3000 ಬಂದಿರೋದ್ರಿಂದ ಇನ್ನು ಬೇಕಿಲ್ಲ 0. ಹಾಗಾದ್ರೆ 4000 0, ಇನ್ನು ಉಳಿದಿರೋದು ಯಾವ್ದಪ್ಪ, ಇಲ್ಲಿ ಇದಕ್ಕೆ ಎಷ್ಟು ಕೊಟ್ಟಿರ್ತೀನಿ, ಇಲ್ಲಿ 500, ಇಲ್ಲಿ 3500 ಕೊಟ್ಟಾಗಿತ್ತು. ಹಾಗಾದ್ರೆ ಇಲ್ಲಿ ಬೇಕಾದಷ್ಟು, ಇಲ್ಲಿ 3500 ಕೊಟ್ಟಾಗಿತ್ತು ಅಂದ್ರೆ ಇಲ್ಲಿ 0. ಹಾಗಾದ್ರೆ ಏನು ಹೇಳ್ಬೋದು, ಬಿ ಶುಡ್ ಸಪ್ಲೈ 4000 0 ಲೀಟರ್ಸ್ ಆಫ್ ಪೆಟ್ರೋಲ್
to the petrol pumps D, E and F respectively. ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಸೊ ದಿಸ್ ಈಸ್ ಯುವರ್ ಲಾಸ್ಟ್ ಪ್ರಾಬ್ಲಮ್ ಆಫ್ LPP. ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟ್ರಲ್ಲಿ ಇರೋದು ಇಷ್ಟೇ ಸಿಂಪಲ್ ಮಕ್ಕಳ. ಮೊದಲನೇದು ಕನ್ಸ್ಟೆಂಟ್ಸ್ನ ಬರ್ಕೊಳ್ಳೋದು ಹೇಗೆ, ಕನ್ಸ್ಟೆಂಟ್ಸ್ನ ಸಾಲ್ವ್ ಮಾಡಿ ಗ್ರಾಫಲ್ಲಿ ಬರ್ಕೊಂಡು ಆಬ್ಜೆಕ್ಟಿವ್ ಫಂಕ್ಷನ್ ಇದು ಮಾಡಿಕೊಂಡು ನಿಮ್ಮ ಫಿಸಿಬಲ್ ರೀಜನ್ ಕಂಡುಹಿಡಿಯೋದು ಹೇಗೆ, ಕಾರ್ನರ್ ಪಾಯಿಂಟ್ ಬರ್ಕೊಂಡು ವ್ಯಾಲ್ಯೂಸ್ನ ಕಂಡುಹಿಡಿಯೋದು ಒಂದು. ಎರಡನೇದು ಡೈರೆಕ್ಟ್ ಪ್ರಾಬ್ಲಮ್ ಇಲ್ಲದೆ ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ರೆ ಆ ವರ್ಡ್ ಪ್ರಾಬ್ಲಮ್ನ ಹೇಗೆ ನೀವು ಮಾಮೂಲಿ ಪ್ರಾಬ್ಲಮ್ LPP ಕನ್ವರ್ಟ್ ಮಾಡ್ತೀರ ಅನ್ನೋದು ಅಷ್ಟೇ ಈ ಚಾಪ್ಟರ್ಲಿ ಇರೋವಂಥದ್ದು. I hope this ಚಾಪ್ಟರ್ becomes easy when you practice much more. Thank you.